ಇಸ್ರೇಲ್ ಕಳೆದ 80 ವರ್ಷಗಳಿಂದ ಪ್ಯಾಲೆಸ್ತೀನಿಯರ ಮೇಲೆ ಅತಿಕ್ರಮಣ ಆಕ್ರಮಣ ಎರಡನ್ನು ನಡೆಸ್ತಾನೆ ಬಂದಂತಹ ಕರಾಳ ಇತಿಹಾಸ ಇದೆ. ಆತ್ಮರಕ್ಷಣೆಯ ನೆಪದಲ್ಲಿ ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಅನ್ನುವಂತ ಹೆಸರಲ್ಲಿ ಪ್ಯಾಲೆಸ್ತೀನ ಅಮಾಯಕ ಮಹಿಳೆಯರು ಮಕ್ಕಳು ಅಂತ ಲೆಕ್ಕಿಸದೆ ನರಮೇಧ ನಡೆಸ್ತಾನೆ ಬಂದಿದೆ ಇಸ್ರೇಲ್. ಬಡ ಪ್ಯಾಲೆಸ್ತೀನಿಗಳ ಮೇಲೆ ಬಾಂಬ್ಗಳು ಕ್ಷಿಪಣಿಗಳ ಮಳೆ ಸುರಿಸೋದು ಇಸ್ರೇಲ್ಗೆ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. 150ಕ್ಕೂ ಹೆಚ್ಚಿನ ದೇಶಗಳಿಂದ ಬಂದಂತಹ ವಲಸಿಗ ಯಹೂದಿಗಳಿಗೆ ಆಶ್ರಯ ನೀಡಿದ ಇಸ್ರೇಲ್ನ ಒಟ್ಟು ಜನಸಂಖ್ಯೆ ಕೇವಲ 94 ಲಕ್ಷದ ಆಸುಪಾಸಿನಲ್ಲಿದೆ. ಈ ದೇಶದ ಅಮಾನುಷವಾದ ಜನಾಂಗೀಯವಾದಿ ಧೋರಣೆಗಳಿಂದಾಗಿ ಇವರಿಗೆ ಆಶ್ರಯ ಕೊಟ್ಟಿದ್ದಂತಹ ಪ್ಯಾಲೆಸ್ತೀನ್ನಲ್ಲಿ ಈಗ ಲಕ್ಷಾಂತರ ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಚಿತ್ರಹಿಂಸೆಗೆ ಗುರಿಯಾಗಿದ್ದಾರೆ, ಬೀದಿ ಪಾಲಾಗಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಸರಿಸುಮಾರು 70 ಲಕ್ಷಕ್ಕೂ ಹೆಚ್ಚಿನ ಪ್ಯಾಲೆಸ್ತೀನ್ ಜನ ನಿರ್ವಸಿತರಾಗಿ 10 ದೇಶಗಳಲ್ಲಿ ದಿಕ್ಕಿಲ್ಲದೆ ಅಲೆದಾಡುವಂತಹ ಅಥವಾ ನಿರಾಶ್ರಿತ ಶಿಬಿರಗಳಲ್ಲಿ ಬದುಕಬೇಕಾದಂತಹ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ. ಕಳೆದ 1 ವರ್ಷದಲ್ಲಿ ಈ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿ ಗಾಜಾದಲ್ಲಿ ಚಿಂತಾಜನಕ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಕೇವಲ ಕಳೆದ 1 ವರ್ಷದಿಂದ ನಡೀತಾ ಇರುವಂತಹ ಸಮಸ್ಯೆ ಅಂತ ನೀವು ತಪ್ಪಾಗಿ ತಿಳಿಬಾರದು. ಅದಕ್ಕಾಗಿಯೇ ಇಸ್ರೇಲ್ ಕಳೆದ 80 ವರ್ಷಗಳಿಂದ ಪ್ಯಾಲೆಸ್ತೀನಿಯರ ಮೇಲೆ ನಿರಂತರ ಆಕ್ರಮಣ ನಡೆಸ್ತಾ ಇದೆ ಅನ್ನೋದನ್ನ ನಾವು ಮೊದಲೇ ಪ್ರಸ್ತಾಪ ಮಾಡಿದ್ದೀವಿ. ಈಗ ಪ್ಯಾಲೆಸ್ತೀನ್ ಮೇಲಿನ ಇಸ್ರೇಲ್ ಆಕ್ರಮಣಕ್ಕೆ ಸಂಬಂಧಪಟ್ಟ ಹಾಗೆ 2023ರ ಅಕ್ಟೋಬರ್ 7ರಿಂದ ಪ್ರಾರಂಭಿಸಿ 2024ರ ಅಕ್ಟೋಬರ್ 4ರವರೆಗಿನ ಪ್ರಮುಖ ಘಟನೆಗಳ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಸ್ರೇಲ್ ಆತ್ಮರಕ್ಷಣೆ ಹೆಸರಿನಲ್ಲಿ ಕಳೆದ 1 ವರ್ಷದಿಂದ ನಡೆಸ್ತಾ ಬಂದಿರುವಂತಹ ನರಮೇಧವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಇದಾಗಿದೆ. Gaza is becoming a graveyard for children. ಅಕ್ಟೋಬರ್ 7ರಂದು ಹಮಾಸ್ ಬೆಂಬಲಿತ ಸಶಸ್ತ್ರ ಪಡೆಗಳು ಇಸ್ರೇಲ್ ಮೇಲೆ ಅನಿರೀಕ್ಷಿತ ದಾಳಿಯೊಂದನ್ನು ನಡೆಸಿದ್ವು. ವರ್ಷಗಳಿಂದ ದಮನಿಸಲ್ಪಟ್ಟ ತಮ್ಮದೇ ನೆಲದಲ್ಲಿ ನಿರಾಶ್ರಿತರಂತೆ ಜೀವಿಸ್ತಾ ಇದ್ದ ಹಮಾಸ್ ಸೈನಿಕರು ಯಾರೂ ನಿರೀಕ್ಷಿಸಿರದ ರೀತಿಯಲ್ಲಿ ಕ್ಷಿಪಣಿ ಸೇರಿ ಶಸ್ತ್ರಾಸ್ತ್ರಗಳ ಮೂಲಕ ಸಂಘಟಿತ ದಾಳಿಯನ್ನ ನಡೆಸಿದ್ರು. ಇಸ್ರೇಲಿನ ಕ್ಷಿಪಣಿ ನಿರೋಧಕ ಐರನ್ ಡೋಮ್ ಅನ್ನು ಭೇದಿಸುವಲ್ಲಿ ಹಮಾಸ್ ಯಶಸ್ಸನ್ನ ಕಂಡಿತ್ತು. ಆಪರೇಷನ್ ಅಲ್ ಅಕ್ಸಾ ಫ್ಲಡ್ ಅಂತ ಹಮಾಸ್ ಕರೆದಿದ್ದ ಈ ದಾಳಿಯಲ್ಲಿ 1195 ಇಸ್ರೇಲಿಗರು ಮೃತಪಟ್ಟಿದ್ರು. ಅದರ ಮರುದಿನ 2023ರ ಅಕ್ಟೋಬರ್ 8ರಂದು ಇಸ್ರೇಲ್ ಪ್ಯಾಲೆಸ್ತೀನ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧದ ಘೋಷಣೆ ಮಾಡಿತು. ಅವತ್ತಿಂದ ಇವತ್ತಿನವರೆಗೂ ಆತ್ಮರಕ್ಷಣೆ ಮತ್ತು ಪ್ರತಿದಾಳಿಯ ಹೆಸರಲ್ಲಿ ಅಮಾಯಕರ ಮೇಲೆ ದಾಳಿ ನಡೀತಾನೆ ಇದೆ. ಅದಕ್ಕೆ ತಡೆ ಬಿದ್ದೇ ಇಲ್ಲ. ಎರಡ್ 2023ರ ಅಕ್ಟೋಬರ್ 8ರಂದು ದಿವಂಗತ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಇರಾನ್ ಪ್ಯಾಲೆಸ್ತೀನಿಯರ ಕಾನೂನುಬದ್ಧ ರಕ್ಷಣೆಯನ್ನ ಬೆಂಬಲಿಸುತ್ತೆ ಅಂತ ಹೇಳಿದ್ರು. ಇಸ್ರೇಲ್ ಈ ಪ್ರದೇಶದಲ್ಲಿ ರಾಷ್ಟ್ರಗಳ ಭದ್ರತೆಗೆ ಅಪಾಯವನ್ನುಂಟು ಮಾಡ್ತಾ ಇದೆ ಅಂತ ಅವರು ಆರೋಪ ಮಾಡಿದ್ರು. ಟೆಹರಾನ್ನಲ್ಲಿ ಪ್ಯಾಲೆಸ್ತೀನಿಯರ ಪರ ಬ್ಯಾನರ್ಗಳನ್ನ ಪ್ರದರ್ಶನ ಮಾಡಲಾಯಿತು. ಲೆಬನಾನಿನ ಹಿಜ್ಬುಲ್ಲಾ ಪ್ಯಾಲೆಸ್ತೀನಿಯರ ಬೆಂಬಲಕ್ಕೆ ನಿಂತು ಇಸ್ರೇಲ್ ಮೇಲೆ ದಾಳಿ ನಡೆಸಿತು. 2023ರ ಅಕ್ಟೋಬರ್ 9ರಂದು ಗಾಜಾ ಪಟ್ಟಿಗೆ ಇಸ್ರೇಲ್ ಮೂಲಕ ನೀಡಲಾಗ್ತಾ ಇದ್ದಂತಹ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ನಿಷೇಧಿಸಿ ಇಸ್ರೇಲ್ ರಕ್ಷಣಾ ಮಂತ್ರಿ ಆದೇಶ ನೀಡಿದ್ರು. ಗಾಜಾ ಪಟ್ಟಿಯಲ್ಲಿ ವಿದ್ಯುತ್ ಕಡಿತ, ಆಹಾರ ಸಾಮಗ್ರಿಗಳ ಪೂರೈಕೆಯನ್ನ ಇಸ್ರೇಲ್ ಸ್ಥಗಿತಗೊಳಿಸಿತು. ಪುಟ್ಟ ಮಕ್ಕಳು, ಮಹಿಳೆಯರು ಅಂತ ಪರಿಗಣಿಸದೆ ಯಾವುದೇ ಕರುಣೆ ಇಲ್ಲದೆ ಆಕ್ರಮಿಸೋದಕ್ಕೆ ಇಸ್ರೇಲ್ ಮುಂದಾಯಿತು. 2023ರ ಅಕ್ಟೋಬರ್ 10ರಂದು ಗಾಜಾದ ಮೇಲೆ ಇಸ್ರೇಲಿ ಪಡೆಗಳು ನಡೆಸಿದಂತಹ ದಾಳಿಯ ಮಧ್ಯ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಈ ಕಷ್ಟದ ಸಮಯದಲ್ಲಿ ಭಾರತದ ಜನರು ಇಸ್ರೇಲ್ನೊಂದಿಗೆ ದೃಢವಾಗಿ ನಿಲ್ತಾರೆ ಅಂತ ಎಕ್ಸ್ ನಲ್ಲಿನ ಪೋಸ್ಟ್ ನಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದ್ರು. 2023ರ ಅಕ್ಟೋಬರ್ 11ರಂದು ಪ್ರತಿಯೊಬ್ಬ ಹಮಾಸ್ ಭಯೋತ್ಪಾದಕ ಸತ್ತ ವ್ಯಕ್ತಿ ಅಂತ ನೇತನ್ಯಾಹು ಹೇಳಿದ್ರು. ರಕ್ಷಣಾ ಸಚಿವ ಯೋವ್ ಗ್ಯಾಲೆಂಟ್ ಮತ್ತು ವಿರೋಧ ಪಕ್ಷದ ನಾಯಕರಾದ ಬೆನ್ನಿ ಗ್ಯಾಂಟ್ ಅವರ ಜೊತೆಗಿದ್ರು. ಯುದ್ಧಕ್ಕೆ ಮತ್ತು ಶಾಂತಿಗಾಗಿ ಸಮಯ ಇದೆ, ಈಗ ಯುದ್ಧದ ಸಮಯ ಅಂತ ವಿರೋಧ ಪಕ್ಷದ ನಾಯಕರಾದಂತಹ ಬೆನ್ನಿ ಗ್ಯಾಂಟ್ ಹೇಳಿದ್ರು. ನಾವು ಅವರನ್ನ ಅಂದ್ರೆ ಪ್ಯಾಲೆಸ್ತೀನಿಯನ್ರನ್ನ ಭೂಮಿಯ ಮುಖದಿಂದ ಅಳಿಸಿ ಹಾಕ್ತೀವಿ ಅಂತ ರಕ್ಷಣಾ ಸಚಿವ ಯೋವ್ ಗ್ಯಾಲೆಂಟ್ ಹೇಳಿದ್ರು. 2023ರ ಅಕ್ಟೋಬರ್ 12ರಂದು ಗಾಜಾ ಪಟ್ಟಿಯ ವಿವಿಧ ಸ್ಥಳಗಳ ಮೇಲೆ ಇಸ್ರೇಲ್ ಏಕಾಏಕಿ ಬಾಂಬ್ ದಾಳಿ ನಡೆಸಿತು. ಸಿರಿಯಾದ ಡಮಾಸ್ಕಸ್ ಮತ್ತು ಅಲೆಪ್ಪೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ಮಾಡಿತು. 2023ರ ಅಕ್ಟೋಬರ್ 13ರಂದು ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್
ಇಸ್ರೇಲ್ ನೇರವಾಗಿ ಭೂದಾಳಿ ನಡೆಸಿತು. ಇಸ್ರೇಲ್ ನಡೆಸಿದ ಈ ದಾಳಿ 6,50,000 ಜನರಿಗೆ ನೀರಿನ ಅಭಾವವನ್ನು ಸೃಷ್ಟಿ ಮಾಡೋ ಮೂಲಕ ನೇರ ಪರಿಣಾಮ ಬೀರಿದೆ ಅಂತ ವಿಶ್ವಸಂಸ್ಥೆಯ ವರದಿ ಹೇಳಿದೆ. ಅಕ್ಟೋಬರ್ 14ರಂದು ಗಾಜಾದಲ್ಲಿ ಇನ್ನು ಮುಂದೆ ಶುದ್ಧ ಕುಡಿಯುವ ನೀರು ಸಿಗೋದಿಲ್ಲ ಅಂತ UNRWA ಘೋಷಣೆ ಮಾಡಿತು ಮತ್ತು 20 ಲಕ್ಷ ಜನ ಸಾಯುವ ಅಪಾಯದಲ್ಲಿದ್ದಾರೆ ಅಂತಾನು ಹೇಳ್ತು. 2023 ಅಕ್ಟೋಬರ್ 17ರಂದು ರೋಗಿಗಳು ಹಾಗೂ ಗಾಯಾಳುಗಳಿಂದ ತುಂಬಿ ತುಳುಕ್ತಾ ಇದ್ದಂಥ ಗಾಜಾ ಸಿಟಿ ಆಸ್ಪತ್ರೆಯ ಮೇಲೆ ಇಸ್ರೇಲ್ ನಡೆಸಿದಂಥ ಭಾರೀ ಸ್ಫೋಟದಲ್ಲಿ ಕನಿಷ್ಠ 500 ಜನರು ಸಾವನ್ನಪ್ಪಿದ್ರು. 2023 ಅಕ್ಟೋಬರ್ 18ರಂದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇಸ್ರೇಲ್ಗೆ ಭೇಟಿ ನೀಡಿದ್ರು. ಕೋಪದಲ್ಲಿ 2001ರಲ್ಲಿ ನಾವು ಮಾಡಿದಂಥ ತಪ್ಪುಗಳನ್ನ ನೀವು ಮಾಡಬೇಡಿ ಅಂತ ಬೈಡನ್ ಹೇಳ್ತಾರೆ. ಆದ್ರೆ ಅದರ ಜೊತೆಗೇನೆ ಇಸ್ರೇಲ್ಗೆ ಸಂಪೂರ್ಣ ಬೆಂಬಲವನ್ನ ಘೋಷಣೆ ಮಾಡ್ತಾರೆ. 2023 ಅಕ್ಟೋಬರ್ 19ರಂದು ಇಂಗ್ಲೆಂಡಿನ ಅಂದಿನ ಪ್ರಧಾನಿ ರಿಷಿ ಸುನಾಕ್ ಇಸ್ರೇಲ್ಗೆ ಭೇಟಿ ನೀಡಿದ್ರು. 2023 ಅಕ್ಟೋಬರ್ 21ರಂದು ತಮ್ಮ ಮನೆಗಳನ್ನ ಬಿಟ್ಟು ತಕ್ಷಣ ತೆರಳುವಂತೆ ಉತ್ತರ ಗಾಜಾದ ನಿವಾಸಿಗಳಿಗೆ ಇಸ್ರೇಲ್ ಸೈನ್ಯ ಕರಪತ್ರದ ಮೂಲಕ ಸೂಚಿಸಿತು. ಗಾಜಾ ಪಟ್ಟಿಯ ಉತ್ತರದಿಂದ ದಕ್ಷಿಣಕ್ಕೆ ಸ್ಥಳಾಂತರಗೊಳ್ಳದವರನ್ನ ಹಮಾಸ್ನ ಸಹಚರರು ಅಂತ ಪರಿಗಣಿಸಲಾಗುವುದು ಅಂತ ಇಸ್ರೇಲ್ ಹೇಳಿತು. 2023 ಅಕ್ಟೋಬರ್ 27ರಂದು ಇಸ್ರೇಲ್ ಪೂರ್ಣ ಪ್ರಮಾಣದ ಯುದ್ಧವನ್ನು ಆರಂಭ ಮಾಡಿತು. ಅದೇ ದಿನ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಡೆದಂಥ ಎಲ್ಲಾ ದಾಳಿಗಳನ್ನ ಖಂಡಿಸಲಾಯಿತು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಗಾಜಾದ ಜನರಿಗೆ ಮಾನವೀಯ ನೆರವು ಮತ್ತು ಕದನ ವಿರಾಮಕ್ಕೆ ಆಗ್ರಹಿಸಿ ಜೋರ್ಡಾನ್ ನಿರ್ಣಯವನ್ನ ಮಂಡಿಸಿತು. ನಿರ್ಣಯದ ಪರವಾಗಿ 121 ರಾಷ್ಟ್ರಗಳು ಮತ ಚಲಾಯಿಸಿದ್ರೆ ನಿರ್ಣಯದ ವಿರುದ್ಧವಾಗಿ 14 ಮತಗಳು ಚಲಾವಣೆಯಾದವು. ಭಾರತ ಸೇರಿ 44 ದೇಶಗಳು ಮತದಾನದಿಂದ ಹೊರಗುಳಿದಿದ್ವು. 2023 ಅಕ್ಟೋಬರ್ 28ರಂದು 2ನೇ ಹಂತದ ಯುದ್ಧವನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಘೋಷಣೆ ಮಾಡಿದ್ರು. 2023 ಅಕ್ಟೋಬರ್ 31ರಂದು ಫೆಲೆಸ್ತೀನಿಯರ ಮೇಲೆ ನಿಷೇಧಿತ ಬಿಳಿ ಫಾಸ್ಫರಸ್ ಬಳಸಲಾಗಿದೆ ಅಂತ ಅಮ್ನೆಸ್ಟಿ ಆರೋಪ ಮಾಡಿತು. ಇದಕ್ಕೆ ಪುಷ್ಟಿ ನೀಡುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. 2023 ನವೆಂಬರ್ 2ರಂದು ಇರಾಕ್ ಬೆಂಬಲಿತ ಸಶಸ್ತ್ರ ಗುಂಪು ಇಸ್ರೇಲಿನ ಕಡಲ ತೀರದ ಮೇಲೆ ಕ್ಷಿಪಣಿ ದಾಳಿ ನಡೆಸಿತು. ಅದೇ ದಿನ ಇಸ್ರೇಲ್ ಮಿಲಿಟರಿ ಗಾಜಾ ನಗರವನ್ನ ಸಂಪೂರ್ಣವಾಗಿ ಸುತ್ತುವರಿತು. ಅಲ್ಲಿಂದ ಗಾಜಾದ ನಗರ ಪ್ರದೇಶಗಳ ಮೇಲೆ ಇಸ್ರೇಲ್ ಆಕ್ರಮಣ ಪ್ರಾರಂಭ ಆಯಿತು ಮತ್ತು ಅದೀಗಲೂ ಕೂಡ ಮುಂದುವರೆದಿದೆ. 2023 ನವೆಂಬರ್ 4ರಂದು ಜಬಾಲಿಯಾ ನಿರಾಶ್ರಿತರ ಶಿಬಿರದಲ್ಲಿ ವಿಶ್ವಸಂಸ್ಥೆ ನಡೆಸ್ತಾ ಇರುವ ಶಾಲೆಯ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿತು. ಇದನ್ನ UNRWA ವಕ್ತಾರರು ಕೂಡ ಖಚಿತಪಡಿಸಿದ್ದಾರೆ. ಈ ದಾಳಿಯಲ್ಲಿ 15 ಜನ ಸಾವನ್ನಪ್ಪಿದ್ರು ಮತ್ತು ಡಜನ್ ಗಟ್ಟಲೆ ಜನ ಗಾಯಗೊಂಡ್ರು. ನಾಜರ್ ಮಕ್ಕಳ ಆಸ್ಪತ್ರೆಯ ಪ್ರವೇಶದ್ವಾರವನ್ನ ಗುರಿಯಾಗಿಟ್ಟುಕೊಂಡು ಮಾಡಿದ ಮತ್ತೊಂದು ದಾಳಿಯಲ್ಲಿ 2 ಮಹಿಳೆಯರು ಬಲಿಯಾದ್ರು. ಆಲ್ರಾಂತಿಸಿ ಆಸ್ಪತ್ರೆಯ ಅಡಿಯಲ್ಲಿ ಹಮಾಸ್ ನೆಲೆ ಇದೆ ಅಂತ ಆರೋಪಿಸಿ IDF ವಿಡಿಯೋವನ್ನ ಪ್ರಕಟ ಮಾಡಿತು. ಒತ್ತೆಯಾಳುಗಳಿಗಾಗಿ ಸಿದ್ಧಪಡಿಸಲಾದ ಶಸ್ತ್ರಾಸ್ತ್ರಗಳು ಮತ್ತು ಮೂಲಸೌಕರ್ಯಗಳನ್ನ ವಿಡಿಯೋ ತೋರಿಸಿತು. ಆದರೆ ಈ ವಾದಗಳನ್ನ ಸ್ಥಳೀಯ ಅಧಿಕಾರಿಗಳು ಸುಳ್ಳು ಅಂತ ಹೇಳಿದ್ರು. ಅಲ್ ಶಿಫಾ ಆಸ್ಪತ್ರೆಯಲ್ಲಿ IDF ಕಮಾಂಡರ್ ರೋಗಿಗಳನ್ನ ದೂರ ಕಳಿಸಿದ್ದಾರೆ ಅಂತ ವರದಿಯಾಯಿತು. ಇದರಿಂದ ಅಲ್ಲಿದ್ದ ರೋಗಿಗಳು ಮತ್ತು ನಿರ್ವಸಿತರು ಬೀದಿ ಪಾಲಾದ್ರು. 2023 ನವೆಂಬರ್ 6ರಂದು ಇಸ್ರೇಲ್ ಕ್ಷಿಪಣಿಗಳು ಗಾಜಾ ಅಲ್ ನಾಸರ್ ಆಸ್ಪತ್ರೆಯ ಆವರಣ ಗೋಡೆಗೆ ಅಪ್ಪಳಿಸಿದ್ವು. 8 ಜನರು ಸಾವನ್ನಪ್ಪಿದ್ರು ಮತ್ತು ಡಜನ್ ಗಟ್ಟಲೆ ಜನರು ಗಾಯಗೊಂಡ್ರು. 2023 ನವೆಂಬರ್ 16ರಂದು IDF ಅಲ್ ಶಿಫಾ ಆಸ್ಪತ್ರೆಯನ್ನ ಪ್ರವೇಶ ಮಾಡಿತು. 2023 ನವೆಂಬರ್ 18ರಂದು ಇಸ್ರೇಲಿ ದಾಳಿಗಳು ಜಬಾಲಿಯಾ ನಿರಾಶ್ರಿತರ ಶಿಬಿರದಲ್ಲಿ 80ಕ್ಕೂ ಹೆಚ್ಚು ಜನರನ್ನ ಕೊಂದು ಹಾಕಿದ್ವು. 2023 ನವೆಂಬರ್ 19ರಂದು ಗ್ಯಾಲಕ್ಸಿ ಲೀಡರ್ ಹೆಸರಿನ ಇಸ್ರೇಲ್ ಮೂಲದ ಹಡಗನ್ನ ಯೆಮನಿನ ಹೌಥಿ ಗುಂಪು ಹೈಜಾಕ್ ಮಾಡಿತು. 2023 ನವೆಂಬರ್ 24ರಂದು ಮೊದಲ ಬಾರಿಗೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತು. ಕದನ ವಿರಾಮ ಒಪ್ಪದಂತೆ ಹಮಾಸ್ ಮತ್ತು ಇಸ್ರೇಲ್ ಪರಸ್ಪರ ಒತ್ತೆಯಾಳುಗಳ ಬಿಡುಗಡೆ ಮಾಡಿದ್ವು. 2023 ಡಿಸೆಂಬರ್ 12ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ನಿರ್ಣಯವೊಂದನ್ನು ಅಂಗೀಕರಿಸಿ ತಕ್ಷಣದ ಕದನ ವಿರಾಮ ಮತ್ತು ಒತ್ತೆಯಾಳುಗಳ ಬಿಡುಗಡೆಗೆ ಕರೆ ನೀಡಿತು. ಭಾರತ ಈ ನಿರ್ಣಯದ ಪರವಾಗಿ ಮತ ಚಲಾಯಿಸಿತು. 2023 ಡಿಸೆಂಬರ್ 15ರಂದು ತಮ್ಮದೇ 3 ಪ್ರಜೆಗಳನ್ನು ತಪ್ಪಿ ಗುಂಡಿಕ್ಕಿ ಕೊಂದಿರೋದಾಗಿ IDF ಹೇಳಿಕೆ ಬಿಡುಗಡೆ ಮಾಡಿತು. 2023 ಡಿಸೆಂಬರ್ 18ರಂದು ಗಾಜಾದಲ್ಲಿ ಶುದ್ಧ ಕುಡಿಯುವ ನೀರಿನ ಕೊರತೆ ಬಗ್ಗೆ ಡಾಕ್ಟರ್ಸ್ ವಿದೌಟ್ ಬಾರ್ಡರ್ಸ್ ಮಾಹಿತಿ ನೀಡಿತು. ದಕ್ಷಿಣ ಗಾಜಾದಲ್ಲಿ ಮಕ್ಕಳಿಗೆ ದಿನಕ್ಕೆ ಕುಡಿಯೋದಕ್ಕೆ 1.5 ಲೀಟರ್ ನೀರು ಮಾತ್ರ ಸಿಗ್ತಾ ಇದೆ. ಆದರೆ ಮಕ್ಕಳಿಗೆ ಬದುಕುಳಿಯೋದಕ್ಕೆ ಕನಿಷ್ಠ 3 ಲೀಟರ್ ನೀರಿನ ಅವಶ್ಯಕತೆ ಇದೆ ಅಂತ ಯುನಿಸೆಫ್ ಹೇಳ್ತು. 2023 ಡಿಸೆಂಬರ್ 20ರಂದು ಇಸ್ರೇಲ್ನ ಹಡಗುಗಳು ಪ್ರವೇಶ ಮಾಡದಂತೆ ಮಲೇಷಿಯಾ ನಿಷೇಧ ವಿಧಿಸಿತು. 2023 ಡಿಸೆಂಬರ್ 25ರಂದು 8 ಲಕ್ಷ ರೋಗಿಗಳು ಔಷಧಿ ಮತ್ತು ಚಿಕಿತ್ಸೆಯಿಂದ ವಂಚಿತರಾಗಿದ್ದಾರೆ ಅಂತ ಗಾಜಾದ ಆರೋಗ್ಯ ಇಲಾಖೆ ಬೆಚ್ಚಿ ಬೀಳಿಸುವ ವರದಿಯನ್ನು ಪ್ರಕಟ ಮಾಡಿತು. 2023 ಡಿಸೆಂಬರ್ 29ರಂದು ಇಸ್ರೇಲ್ ವಿರುದ್ಧ ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ನರಮೇಧದ ಪ್ರಕರಣವನ್ನು ದಾಖಲಿಸಿತು. 2023
2024 ಜನವರಿ 2ರಂದು ಬೈರೂತ್ನ ದಹಿ ಉಪನಗರದಲ್ಲಿ ಇಸ್ರೇಲ್ ನಡೆಸಿದ ದಾಳಿಗೆ ಹಮಾಸ್ ನಾಯಕ ಸಾಲಿಹ್ ಅಲ್ ಅರೂರಿ ಮೃತಪಟ್ಟಿದ್ದಾರೆ. 2024 ಫೆಬ್ರವರಿ 3ರಂದು ಖಾನ್ ಯೂನಿಸ್ ನಗರವನ್ನು ವಶಪಡಿಸಿಕೊಂಡ ನಂತರ ಗಾಜಾದ ಸುರಕ್ಷಿತ ವಲಯ ಅಂತ ಕರೆಯಲ್ಪಡುವ ರಫಾ ಮೇಲೆ ಇಸ್ರೇಲ್ ಆಕ್ರಮಣ ಪ್ರಾರಂಭಿಸಿತು. ಪೂರ್ವ ಮತ್ತು ಮಧ್ಯ ರಫಾವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸಿತು. 2024 ಫೆಬ್ರವರಿ 29ರಂದು ಗಾಜಾ ನಗರದ ನೈಋತ್ಯ ಪ್ರದೇಶದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗೆ 100ಕ್ಕೂ ಹೆಚ್ಚು ಫಲಸ್ತೀನ್ ನಾಗರಿಕರು ಬಲಿಯಾಗಿದ್ದು 750 ಮಂದಿ ಗಾಯಗೊಂಡಿದ್ರು. 2024 ಮಾರ್ಚ್ 12ರಂದು ಗಾಜಾ ಯುದ್ಧದಲ್ಲಿ ಮಾನವೀಯ ನೆರವು ಕುರಿತು ಚರ್ಚಿಸೋಕೆ ಭಾರತದ NSA ಅಜಿತ್ ದೋವಲ್ ಇಸ್ರೇಲ್ ಪ್ರಧಾನಿ ನೆತಾನ್ಯಾಹು ಅವರನ್ನ ಭೇಟಿ ಮಾಡಿದ್ರು. 2024 ಏಪ್ರಿಲ್ 1ರಂದು ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿ ಇರಾನಿನ ರಾಯಭಾರ ಕಚೇರಿಯ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದ್ದು, ದಾಳಿಯಲ್ಲಿ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ನ ಮುಖ್ಯಸ್ಥ ಮೊಹಮ್ಮದ್ ರಜಾ ಜಹೇದಿ ಮೃತಪಟ್ಟರು. ಪ್ರತೀಕಾರವಾಗಿ 2024 ಏಪ್ರಿಲ್ 13ರಂದು ಇಸ್ರೇಲ್ ಕಡೆಗೆ ಇರಾನ್ ಕ್ಷಿಪಣಿಗಳು ಡ್ರೋನ್ಗಳನ್ನು ಉಡಾಯಿಸಿತು. ಸಿರಿಯಾದಲ್ಲಿನ ಇರಾನ್ ಕಾನ್ಸುಲೇಟ್ ಮೇಲೆ ಮಾರಣಾಂತಿಕ ದಾಳಿಯ ಸುಮಾರು 2 ವಾರಗಳ ನಂತರ ಇರಾನ್ ಇಸ್ರೇಲ್ ಅನ್ನು ಗುರಿಯಾಗಿಸಿಕೊಂಡು 300 ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ದಾಳಿ ನಡೆಸಿತು. 1979ರಲ್ಲಿ ರಾಜಪ್ರಭುತ್ವ ಕೊನೆಗೊಂಡ ನಂತರ ಇರಾನ್ ನೇರವಾಗಿ ಇಸ್ರೇಲ್ ಪ್ರದೇಶದ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿದ್ದು ಇದೇ ಮೊದಲು. 2024 ಏಪ್ರಿಲ್ 10ರಂದು ಇಸ್ರೇಲ್ ಹಮಾಸ್ ಯುದ್ಧವನ್ನ ನೇತನ್ಯಾಹು ತಪ್ಪಾಗಿ ನಿಭಾಯಿಸಿದ್ದಾರೆ ಅಂತ ಬೈಡನ್ ಹೇಳಿದ್ರು. ನಾನು ಅವ್ರ ವಿಧಾನವನ್ನ ಒಪ್ಪೋದಿಲ್ಲ ಅಂತ ಬೈಡನ್ ಹೇಳಿದ್ರು. 2024 ಏಪ್ರಿಲ್ 19ರಂದು ಬಾರ್ಬಡೋಸ್ ಅಧಿಕೃತವಾಗಿ ಪ್ಯಾಲೆಸ್ತೀನ್ಗೆ ಔಪಚಾರಿಕವಾಗಿ ಪ್ರತ್ಯೇಕ ದೇಶ ಅನ್ನುವಂಥ ಮಾನ್ಯತೆಯನ್ನು ಘೋಷಣೆ ಮಾಡಿತು. 2024 ಮೇ 2ರಂದು ಟ್ರಿನಿಡ್ಯಾಡ್ ಮತ್ತು ಟೊಬ್ಯಾಗೊ ದೇಶವು ಪ್ಯಾಲೆಸ್ತೀನ್ಗೆ ಔಪಚಾರಿಕವಾಗಿ ಪ್ರತ್ಯೇಕ ದೇಶ ಅನ್ನುವಂಥ ಮಾನ್ಯತೆಯನ್ನು ಘೋಷಿಸಿದ್ವು. 2024 ಮೇ 7ರಂದು ಬಹಾಮಾಸ್ ದೇಶವು ಪ್ಯಾಲೆಸ್ತೀನ್ಗೆ ಔಪಚಾರಿಕವಾಗಿ ಪ್ರತ್ಯೇಕ ದೇಶ ಅನ್ನುವಂಥ ಮಾನ್ಯತೆಯನ್ನು ಘೋಷಣೆ ಮಾಡಿತು. 2024 ಮೇ 19ರಂದು ಹೆಲಿಕಾಪ್ಟರ್ ಅಪಘಾತದಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹತರಾಗಿದ್ದು, ಈ ಘಟನೆಯಲ್ಲಿ ಇಸ್ರೇಲ್ ಕೈವಾಡ ಇದೆ ಅನ್ನುವಂಥ ಆರೋಪ ಕೇಳಿಬಂತು. 2024 ಮೇ 20ರಂದು ಹಮಾಸ್ ಮುಖ್ಯಸ್ಥರಾದ ಇಸ್ಮಾಯಿಲ್ ಹನಿಯಾ, ಯಾಹ್ಯಾ ಸಿನ್ವರ್ ಮತ್ತು ಮೊಹಮ್ಮದ್ ದೈಫ್ ಅವರನ್ನು ಬಂಧಿಸುವಂತೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಆದೇಶ ನೀಡಿತು. ಅದೇ ದಿನ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ರಕ್ಷಣಾ ಸಚಿವ ಯೋಥ್ ಗ್ಯಾಲೆಂಟ್ ಬಂಧನದ ಆದೇಶ ಕೂಡ ಬಂತು. 2024 ಮೇ 27ರಂದು ಐರ್ಲೆಂಡ್, ನಾರ್ವೆ ಮತ್ತು ಸ್ಪೇನ್ ದೇಶಗಳು ಪ್ಯಾಲೆಸ್ತೀನ್ಗೆ ಔಪಚಾರಿಕವಾಗಿ ಪ್ರತ್ಯೇಕ ದೇಶ ಅನ್ನುವಂಥ ಮಾನ್ಯತೆಯನ್ನು ಘೋಷಣೆ ಮಾಡಿದವು. 2024 ಮೇ 24ರಂದು ದಕ್ಷಿಣ ಆಫ್ರಿಕಾದ ಮನವಿಯನ್ನು ಪರಿಗಣಿಸಿ ರಫಾದಲ್ಲಿನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಇಸ್ರೇಲ್ಗೆ ಆದೇಶ ನೀಡಿತು. 2024 ಮೇ 30ರಂದು ಇಸ್ರೇಲಿ ಹಣಕಾಸು ಸಚಿವರು ವೆಸ್ಟ್ ಬ್ಯಾಂಕ್ ಅನ್ನ ಗಾಜಾ ಪಟ್ಟಿಯಲ್ಲಿ ಸಂಭವಿಸದಂತೆ ನಾಶವಾದಂಥ ನಗರಗಳಾಗಿ ಪರಿವರ್ತಿಸೋದಾಗಿ ಬೆದರಿಕೆಯನ್ನು ಹಾಕಿದ್ರು. 2024 ಜೂನ್ 4ರಂದು ಸ್ಲೋವೇನಿಯಾ ದೇಶವು ಪ್ಯಾಲೆಸ್ತೀನ್ಗೆ ಔಪಚಾರಿಕವಾಗಿ ಪ್ರತ್ಯೇಕ ದೇಶ ಅನ್ನುವಂಥ ಮಾನ್ಯತೆಯನ್ನು ಘೋಷಣೆ ಮಾಡಿದ್ವು. 2024 ಜೂನ್ 21ನೇ ತಾರೀಕು ಅರ್ಮೇನಿಯಾ ದೇಶ ಪ್ಯಾಲೆಸ್ತೀನ್ಗೆ ಔಪಚಾರಿಕವಾಗಿ ಪ್ರತ್ಯೇಕ ದೇಶ ಅನ್ನೋ ಮಾನ್ಯತೆ ಘೋಷಣೆ ಮಾಡಿತು. 2024 ಜುಲೈ 13ರಂದು ಹಮಾಸ್ನ ಮುಖ್ಯಸ್ಥ ಮೊಹಮ್ಮದ್ ದಾಯಿಫ್ ಅವರ ಹತ್ಯೆ ನಡೆಯಿತು. ಗಾಜಾ ಪಟ್ಟಿಯಲ್ಲಿರುವ ಖಾನ್ ಯೂನಿಸ್ ಬಳಿಯ ಅಲ್ ಮವಾಸಿ ಪ್ರದೇಶದಲ್ಲಿ ಇಸ್ರೇಲಿ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಅವರು ಕೊಲ್ಲಲ್ಪಟ್ಟಿದ್ದಾರೆ ಅಂತ ಇಸ್ರೇಲ್ ಹೇಳ್ಕೊಂತು. ಹಮಾಸ್ ಈ ವಾದವನ್ನ ತಿರಸ್ಕರಿಸಿತು. 2024 ಜುಲೈ 24ರಂದು ವಾಷಿಂಗ್ಟನ್ನಲ್ಲಿ ಇಸ್ರೇಲ್ ವಿರೋಧಿ ಪ್ರತಿಭಟನೆಗಳು ನಡೀತಾ ಇದ್ದಂತೆ ಬೆಂಜಮಿನ್ ನೆತಾನ್ಯಾಹು US ಕಾಂಗ್ರೆಸ್ ಅನ್ನ ಉದ್ದೇಶಿಸಿ ಮಾತನಾಡಿದ್ರು. ನಾವು ನಮ್ಮನ್ನ ರಕ್ಷಿಸಿಕೊಳ್ಳೋದು ಮಾತ್ರವಲ್ಲ, ನಾವು ನಿಮ್ಮನ್ನೂ ರಕ್ಷಿಸ್ತಾ ಇದ್ದೇವೆ. ನಮ್ಮ ಶತ್ರುಗಳು ನಿಮ್ಮ ಶತ್ರುಗಳು, ನಮ್ಮ ಹೋರಾಟವು ನಿಮ್ಮ ಹೋರಾಟ ಮತ್ತು ನಮ್ಮ ಗೆಲುವು ನಿಮ್ಮ ಗೆಲುವಾಗಿದೆ ಅಂತ ಚಪ್ಪಾಳೆಗಳ ನಡುವೆ ಅವರು ಅಮೆರಿಕ ಕಾಂಗ್ರೆಸ್ಗೆ ಹೇಳಿದರು. 2024 ಜುಲೈ 30ರಂದು ದಕ್ಷಿಣ ಬೈರೂತ್ನಲ್ಲಿ ಹಿಜ್ಬುಲ್ಲಾ ಹಿರಿಯ ಕಮಾಂಡರ್ ಫವಾದ್ ಶುಕೂರ್ ಹತ್ಯೆಯಾಯಿತು. 2024 ಜುಲೈ 31ರಂದು ಹಮಾಸ್ ಮುಖ್ಯಸ್ಥರಾದ ಇಸ್ಮಾಯಿಲ್ ಹನಿಯಾ ಹತ್ಯೆ ನಡೆಯಿತು. ಇರಾನಿನ ನೂತನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕೆ ಅಂತ ಬಂದಿದ್ದ ಹನಿಯೇ ಇರಾನಿನಲ್ಲೇ ನಡೆದ ಇಸ್ರೇಲ್ನ ಕ್ಷಿಪಣಿ ದಾಳಿಯಲ್ಲಿ ಮೃತಪಟ್ಟರು. ಇದಕ್ಕೆ ಉತ್ತರ ನೀಡದೆ ಬಿಡುವುದಿಲ್ಲ ಅಂತ ಹಮಾಸ್ ಪ್ರತಿಜ್ಞೆ ಮಾಡುತ್ತೆ. 2024 ಆಗಸ್ಟ್ 23ರಂದು ಕುಡಿಯುವ ನೀರಿನ ಕೊರತೆಯಿಂದ ಗಾಜಾದಲ್ಲಿ ಮಕ್ಕಳು ಕಲುಷಿತ ನೀರು ಕುಡಿತಿದ್ದಾರೆ ಅಂತ CNN ವರದಿ ಮಾಡಿದೆ. 2024 ಸೆಪ್ಟೆಂಬರ್ 22ರಂದು ಪ್ರಧಾನಿ ಮೋದಿ ಫೆಲಿಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ರನ್ನ ಅಮೆರಿಕದಲ್ಲಿ ಭೇಟಿಯಾದರು. ಗಾಜಾದಲ್ಲಿನ ಮಾನವೀಯ ಪರಿಸ್ಥಿತಿಯ ಬಗ್ಗೆ ಪ್ರಧಾನಮಂತ್ರಿಯವರು ಗಾಢ ಕಳವಳ ವ್ಯಕ್ತಪಡಿಸಿದ್ರು ಮತ್ತು ಫೆಲಿಸ್ತೀನಿಯನ್ ಜನರಿಗೆ
ಭಾರತದ ನಿರಂತರ ಬೆಂಬಲವನ್ನ ಪುನರುಚ್ಚರಿಸಿದ್ರು. 2024 ಸೆಪ್ಟೆಂಬರ್ 27ರಂದು ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಮುಖ್ಯಸ್ಥ ಸೈಯದ್ ಹಸನ್ ನಸ್ರುಲ್ಲಾ ಹತ್ಯೆಯಾಗಿದೆ. ದಕ್ಷಿಣ ಬೈರುತ್ ಭದ್ರಕೋಟೆಯ ಮೇಲೆ ಇಸ್ರೇಲಿ ದಾಳಿಯಲ್ಲಿ ನಜ್ರಲ್ಲಾ ಜೊತೆಗೆ ಇರಾನಿನ ಜನರಲ್ ಕೂಡ ಬಲಿಯಾಗ್ತಾರೆ. ನಜ್ರಲ್ಲಾ ಅವರ ಸಾವು ವ್ಯರ್ಥವಾಗೋದಿಲ್ಲ ಅಂತ ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಾಮಿನೈ ಅವರು ಪ್ರತಿಜ್ಞೆ ಮಾಡಿದ್ರು. 2024 ಅಕ್ಟೋಬರ್ 1ರಂದು ಇಸ್ರೇಲ್ ಮೇಲೆ ಸುಮಾರು 200 ಕ್ಷಿಪಣಿಗಳ ಮೂಲಕ ಇರಾನ್ ದಾಳಿ ನಡೆಸಿದೆ. 2024 ಅಕ್ಟೋಬರ್ 4ರಂದು ಇರಾನ್ನ ಪರಮೋಚ್ಚ ನಾಯಕ ಟೆಹರಾನ್ನಲ್ಲಿ ಶುಕ್ರವಾರದ ನಮಾಜ್ನ ನೇತೃತ್ವವನ್ನು ವಹಿಸಿ ಅಗತ್ಯ ಬಿದ್ದರೆ ನಾವು ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡೋದಾಗಿ ಸವಾಲನ್ನು ಹಾಕಿದ್ರು. ಇಸ್ರೇಲ್ ವಿರುದ್ಧ ಎಲ್ಲಾ ಇಸ್ಲಾಮಿಕ ರಾಷ್ಟ್ರಗಳು ಒಗ್ಗೂಡುವಂತಹ ಅಗತ್ಯ ಇದೆ ಅಂತ ಅವರು ಕರೆ ನೀಡಿದ್ದಾರೆ. 2024 ಅಕ್ಟೋಬರ್ 4ರಂದು ಗಾಜಾದಲ್ಲಿ ಸ್ವಯಂ ಪ್ರೇರಣೆಯಿಂದ ಸೇವೆ ಸಲ್ಲಿಸ್ತಾ ಇರುವಂತಹ ಅಮೆರಿಕದ 99 ವೈದ್ಯರು ಅಮೆರಿಕ ಅಧ್ಯಕ್ಷ ಬೈಡನ್ ಮತ್ತು ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಅವರಿಗೆ ಪತ್ರ ಬರೆದು ಇಸ್ರೇಲ್ಗೆ ನೀಡಲಾಗಿರುವಂತಹ ಮಿಲಿಟರಿ, ಆರ್ಥಿಕ ಮತ್ತು ರಾಜತಾಂತ್ರಿಕ ಬೆಂಬಲವನ್ನು ತಕ್ಷಣವೇ ಹಿಂಪಡೆಯುವಂತೆ ಒತ್ತಾಯ ಮಾಡಿದ್ದಾರೆ. ಗಾಜಾದ ಯಾವುದೇ ಆಸ್ಪತ್ರೆಗಳು ಅಥವಾ ಇತರ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಯಾರೂ ಕೂಡ ಪ್ಯಾಲೆಸ್ತೀನ್ ಉಗ್ರಗಾಮಿ ಚಟುವಟಿಕೆಯನ್ನು ಒಮ್ಮೆನೂ ನೋಡಿಲ್ಲ ಅಂತ ಅವರು ಹೇಳಿದ್ದಾರೆ. ವೈದ್ಯಕೀಯ ಜರ್ನಲ್ ಲ್ಯಾನ್ಸೆಟ್ನಲ್ಲಿ ಪ್ರಕಟವಾದಂತಹ ಅಧ್ಯಯನ ವರದಿಯ ಪ್ರಕಾರ ಗಾಜಾದಲ್ಲಿ ಕಳೆದ 1 ವರ್ಷದಿಂದ ಆಗಿರುವಂತಹ ಸಾವಿನ ಸಂಖ್ಯೆ ಈಗಾಗಲೇ 1,18,000 ಮೀರಿದೆ. ಇದು ಗಾಜಾದ ಜನಸಂಖ್ಯೆ 5% ಹೆಚ್ಚು ಅಂತ ವಿವರಿಸಲಾಗಿದೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.